ಕ್ಷೇತ್ರಜ್ಞಂಗೆ ಸ್ವಾಗತ. ತಿರುನೆಲ್ವೇಲಿ ಅನೇಕ ಪ್ರಾಚೀನ ಶೈವ ಮತ್ತು ವಿಷ್ಣು ದೇವಾಲಯಗಳ ನೆಲೆ. ಇಲ್ಲಿ ಪುರಾಣ, ಸೌಂದರ್ಯ ಮತ್ತು ಆಳವಾದ ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವ ಅನೇಕ ಮರೆಯಾದ ದಿವ್ಯ ಕ್ಷೇತ್ರಗಳಿವೆ. ಅವುಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ನಾವು ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಪರಿಚಯಿಸಿದ್ದೇವೆ. ಆ ವಿಡಿಯೋಗಳ ಲಿಂಕ್ಗಳು ಮತ್ತು ದೇವಾಲಯದ ವಿವರಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಟಾಪ್ 60 ಶಿವ ದೇವಾಲಯಗಳನ್ನು ಹೀಗೆ ವಿಭಾಗಿಸಲಾಗಿದೆ: ಪಾಡಲ್ ಪೆಟ್ರ ಸ್ಥಳಗಳು, ದೇವಾರ ವೈಪು ಸ್ಥಳಗಳು, ನಭ ಕೈಲಾಯಂ ದೇವಾಲಯಗಳು, ಪಂಚಗುರು ಸ್ಥಳಗಳು, ಪಂಚ ನಟರಾಜ ಸ್ಥಳಗಳು, ಪಂಚಭೂತ ಸ್ಥಳಗಳು, ಪಂಚಕ್ರೋಶ ಕ್ಷೇತ್ರಗಳು, ಪಂಚ ಆಸನ ಸ್ಥಳಗಳು ಹಾಗೂ ಇತರ ಶಿವ ದೇವಾಲಯಗಳು. ಪ್ರತಿ ದೇವಾಲಯದ ವಿಷದ ವಿವರಗಳಿಗೆ ನನ್ನ ಸೆಯುಗ್ಲುಗಳನ್ನು ಕೂಡ ನೋಡಬಹುದು. ಅವುಗಳ ವೆಬ್ ಇಕ್ವಲ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಇವೆ. ಈಗ ಈ ಪವಿತ್ರ ಶಿವ ಕ್ಷೇತ್ರಗಳ ಪಯಣವನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಆರಂಭಿಸೋಣ. ದೇವಾರ ಪಾಡಲ್ ಪೆಟ್ರ ಸ್ಥಳಗಳು. ಇವು ಮಹಾನ್ ಶೈವ ಸಂತರಾದ ಅಪ್ಪರ್, ಸುಂದರರ್, ತಿರುಜ್ಞಾನ ಸಂಬಂಧರ್ ಮತ್ತು ಮಣಿಕವಾಚಕರ ದೇವಾರ ಭಕ್ತಿಗೀತೆಗಳಲ್ಲಿ ಕೊಂಡಾಡಲ್ಪಟ್ಟಿರುವ 278 ಪವಿತ್ರ ಶಿವಾಲಯಗಳ ಪೈಕಿ ಕೆಲವು. ನಮ್ಮ ಮೊದಲ ತಂಗುದಾನ ತಿರುನೆಲ್ವೇಲಿಯ ಭವ್ಯವಾದ ನೆಲ್ಲಯಪ್ಪರ್ ದೇವಾಲಯ. ಇದು ದಕ್ಷಿಣ ಭಾರತದ ಅತ್ಯಂತ ವೈಭವಶಾಲಿ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಸಂಗೀತ ಮೊಳಗಿಸುವ ಕಂಬಗಳು, ವಿಶಾಲ ದೇವಾಲಯ ಪ್ರಾಂಗಣ ಮತ್ತು ಪವಿತ್ರವಾದ ತಾಮಿರ ಸಭೆ ಇದನ್ನು ಬಹಳ ಪ್ರಸಿದ್ಧಗೊಳಿಸಿವೆ. ಇಲ್ಲಿ ಅತ್ಯಂತ ಪ್ರೀತಿಯಿಂದ ಹೇಳುವ ಪುರಾಣಕತೆ ಏನೆಂದರೆ, ಒಬ್ಬ ಭಕ್ತನ ಅಕ್ಕಿಯನ್ನು ಮಳೆಯಿಂದ ಶಿವನು ಕಾಪಾಡಿದ ಕಾರಣ ಈ ಊರಿಗೆ ತಿರುನೆಲ್ವೇಲಿ ಎಂಬ ಹೆಸರು ಬಂದಿತೆಂದು. ಈ ದೇವಾಲಯವು ಗಾಂಧಿಮತಿ ಅಮ್ಮನ ತಪಸ್ಸು ಮತ್ತು ಅವರ ಶಿವನೊಂದಿಗೆ ನಡೆದ ದಿವ್ಯ ಕಲ್ಯಾಣಕ್ಕೂ ಆಳವಾಗಿ ಸಂಬಂಧಿಸಿದೆ. ಮುಂದಿನ ತಾಣ ಪ್ರಸಿದ್ಧ ಜಲಪಾತಗಳ ಮಧ್ಯೆ ನೆಲೆಗೊಂಡಿರುವ ಪವಿತ್ರ ಕುತ್ರಾಲನಾಥರ್ ದೇವಾಲಯ, ಕುತ್ರಾಲಂ. ಈ ಕ್ಷೇತ್ರವು ಅಗಸ್ತ್ಯ ಮಹರ್ಷಿ ಮತ್ತು ಶಿವಪಾರ್ವತಿಯರ ದಿವ್ಯ ವಿವಾಹದೊಂದಿಗೆ ಅತ್ಯಂತ ನಿಕಟವಾಗಿ ಸಂಬಂಧಿಸಿದೆ. ಪರಂಪರೆಯ ಪ್ರಕಾರ ಅಗಸ್ತ್ಯರು ಇಲ್ಲಿ ವಿಷ್ಣು ದೇವಾಲಯವನ್ನು ಶಿವ ದೇವಾಲಯವನ್ನಾಗಿ ಪರಿವರ್ತಿಸಿದರು. ಇಂದಿಗೂ ಇಲ್ಲಿ ಸ್ವಾಮಿಗೆ ವಿಶೇಷ ಔಷಧೀಯ ಅಭಿಷೇಕ ನಡೆಯುತ್ತದೆ. ಅರ್ಜುನನ ಪುರಾಣವನ್ನು ನೆನಪಿಸುವಂತೆ ಕಳೆದುಹೋದ ವಸ್ತುಗಳು ಮರಳಿ ಸಿಗುವ ಕ್ಷೇತ್ರವೆಂದು ಈ ದೇವಾಲಯವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಅದಕ್ಕೆ ಬಹಳ ಹತ್ತಿರದಲ್ಲೇ ಇದೆ ಚಿತ್ರಸಭೆ, ಕುತ್ರಾಲಂ. ಇದು ಶಿವನು ತನ್ನ ವಿಶ್ವನೃತ್ಯ ಮಾಡಿದನೆಂದು ನಂಬಲಾಗುವ ಪವಿತ್ರ ಪಂಚಸಭೆಗಳ ಪೈಕಿ ಒಂದು. ಇದು ಮತ್ತೊಮ್ಮೆ ಅಗಸ್ತ್ಯ ಮಹರ್ಷಿಯರೊಂದಿಗೆ ಸಂಬಂಧಿಸಿಕೊಂಡಿದೆ. ಇಲ್ಲಿಯೇ ಶಿವನು ಪಾರ್ವತಿಯೊಂದಿಗೆ ಅಗಸ್ತ್ಯರಿಗೆ ದರ್ಶನ ನೀಡಿ ದಿವ್ಯವಾದ ತ್ರಿಪುರ ತಾಂಡವ ಮಾಡಿದರು ಎಂದು ಹೇಳಲಾಗುತ್ತದೆ. ಈ ಸನ್ನಿಧಿ ತನ್ನ ಪವಿತ್ರತೆಯಷ್ಟೇ ಅಲ್ಲ, ಅದ್ಭುತವಾದ ಗೋಡೆಯ ಚಿತ್ರಗಳು, ಬಣ್ಣದ ಚಿತ್ರಕಲೆಗಳು ಮತ್ತು ಮರದ ಶಿಲ್ಪಕಲೆಯ ಕಾರಣಕ್ಕೂ ಅಮೂಲ್ಯವೆಂದು ಪರಿಗಣಿಸಲಾಗಿದೆ. ದೇವಾರ ವೈಪು ಸ್ಥಳಗಳು. ಇವು ಅಪ್ಪರ್, ಸುಂದರರ್ ಮತ್ತು ಜ್ಞಾನಸಂಬಂಧರ್ ಮಹಾನ್ ಸಂತರಿಂದ ನೇರವಾಗಿ ಭೇಟಿ ಮಾಡದೇ ಇದ್ದರೂ ತಮ್ಮ ಪದ್ಯಗಳಲ್ಲಿ ಕೊಂಡಾಡಲ್ಪಟ್ಟಿರುವ ಪ್ರಾಚೀನ ಶಿವ ದೇವಾಲಯಗಳು. ಇಂತಹ 250ಕ್ಕಿಂತ ಹೆಚ್ಚು ವೈಪು ಸ್ಥಳಗಳು ಇವೆ. ಪಾಪನಾಸಂ ಶಿವನ್ ದೇವಾಲಯ ಒಂದು ಪವಿತ್ರವಾದ ವೈಪು ಸ್ಥಳ. ಇದು ನವ ಕೈಲಾಸಂ ಮತ್ತು ಪಂಚಕ್ರೋಶ ಸ್ಥಳಗಳ ಭಾಗವೂ ಆಗಿದೆ. ತಿರುನೆಲ್ವೇಲಿ ಪ್ರದೇಶದ ಅತ್ಯಂತ ಮಹತ್ವದ ಶಿವ ಕ್ಷೇತ್ರಗಳಲ್ಲಿ ಇದೂ ಒಂದು. ಇದು ಪಾಪ ವಿಮೋಚನೆ ಮತ್ತು ಆಧ್ಯಾತ್ಮಿಕ ಪುಣ್ಯಗಳೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಶಿವಸೈಲನಾಥರ್ ದೇವಾಲಯ. ಶಿವಸೈಲಂ ಒಂದು ವೈಪು ಸ್ಥಳವೂ ಜೊತೆಗೆ ಒಂದು ಪಂಚಕ್ರೋಶ ಸ್ಥಳವೂ ಆಗಿದೆ. ಸುಂದರವಾದ ನೈಸರ್ಗಿಕ ಪರಿಸರದ ಮಧ್ಯೆ ನೆಲೆಗೊಂಡಿರುವ ಈ ಪ್ರಾಚೀನ ಶಿವಾಲಯ ಸ್ಥಳೀಯ ಭಕ್ತಿಭಾವದಲ್ಲಿ ಆಳವಾದ ಮಹತ್ವವನ್ನು ಹೊಂದಿದೆ. ನಿತ್ಯ ಕಲ್ಯಾಣಿ ಅಮ್ಮನ್ ದೇವಾಲಯ, ಕಿಳಾಕಡೆಂ ಇನ್ನೊಂದು ವೈಪು ಸ್ಥಳ ಮತ್ತು ಇದು ಸಹ ಒಂದು ಪಂಚಕ್ರೋಶ ಸ್ಥಳ. ಈ ಕ್ಷೇತ್ರವು ವಿಶೇಷವಾಗಿ ದೇವಿಯ ಕೃಪೆ ಮತ್ತು ಪ್ರಾದೇಶಿಕ ಯಾತ್ರಾ ಪರಂಪರೆಯಲ್ಲಿ ಹೊಂದಿರುವ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಪಾಲ್ವನ್ನನಾಥರ್ ದೇವಾಲಯ, ಕರಿವಳಮ್ಮಂದನಲ್ಲೂರು ಒಂದು ವೈಪು ಸ್ಥಳವೂ ಜೊತೆಗೆ ಒಂದು ಪಂಚಭೂತ ಸ್ಥಳವೂ ಆಗಿದೆ. ಇದು ತಿರುನೆಲ್ವೇಲಿಯ ಪ್ರಮುಖ ಶಿವ ದೇವಾಲಯಗಳಲ್ಲಿ ಒಂದಾಗಿದ್ದು ದೊಡ್ಡ ಪವಿತ್ರ ದೇವಾಲಯ ಸಮೂಹದಲ್ಲಿ ತನ್ನ ಸ್ಥಾನದಿಂದ ಹೆಚ್ಚುವರಿ ಮಹತ್ವ ಪಡೆದಿದೆ. ಶಂಕರನಾರಾಯಣಸ್ವಾಮಿ ದೇವಾಲಯ, ಶಂಕರಂಕೋವಿಲ್ ಒಂದು ಪ್ರಸಿದ್ಧ ವೈಪು ಸ್ಥಳ ಮತ್ತು ಇದು ಒಂದು ಪಂಚಭೂತ ಸ್ಥಳವೂ ಆಗಿದೆ. ಶಿವ ಮತ್ತು ವಿಷ್ಣುವಿನ ಏಕತ್ವವನ್ನು ಸಾರುವ ದಿವ್ಯ ಶಂಕರನಾರಾಯಣ ರೂಪಕ್ಕಾಗಿ ಇದು ವಿಶೇಷವಾಗಿ ಖ್ಯಾತಿ ಪಡೆದಿದೆ. ಕಳಕಾಡಿನಲ್ಲಿ ಪವಿತ್ರ ಗೋಮತಿಯಮ್ಮಾಳ್ ಸತ್ಯವಾಗೀಶ್ವರರ್ ದೇವಾಲಯ ಸ್ಥಿತವಾಗಿದೆ. ಇದು ಅಪ್ಪರ್ ಕೊಂಡಾಡಿದ ವೈಪು ಸ್ಥಳ ಮಾತ್ರವಲ್ಲ, ಪಂಚ ಆಸನ ಸ್ಥಳಗಳಲ್ಲಿಯೂ ಒಂದಾಗಿದೆ. ಇದು ರಾಮಾಯಣದೊಂದಿಗೆ ಸಂಬಂಧಿಸಿದೆ. ಸೀತೆಯನ್ನು ರಾವಣನು ಅಪಹರಿಸಿದ ನಂತರ ರಾಮ ಮತ್ತು ಲಕ್ಷ್ಮಣರು ಇಲ್ಲಿ ಶಿವನನ್ನು ಪೂಜಿಸಿದರೆಂದು ನಂಬಲಾಗಿದೆ. ಇಲ್ಲಿ ಸ್ವಾಮಿ ಸತ್ಯವಾಕೀಶ್ವರರ್ ಎಂದು ಕರೆಯಲ್ಪಡುತ್ತಾರೆ, ಏಕೆಂದರೆ ಅವರು ಸೀತೆಯು ಸುರಕ್ಷಿತವಾಗಿ ದೊರಕುವಳೆಂದು ಹೇಳಿದ ವಾಕ್ಯ ಸತ್ಯವಾಯಿತು. ಈ ದೇವಾಲಯವು ತನ್ನ ಮಹತ್ವದ ರಾಜಗೋಪುರ, ಗೋಡೆ ಚಿತ್ರಗಳು, ಸುಣ್ಣದ ಶಿಲ್ಪಗಳು ಮತ್ತು ಸಂಗೀತ ಕಂಬಗಳಿಗೂ ಪ್ರಸಿದ್ಧವಾಗಿದೆ. ತ್ರಿಪುರಾಂತಕೇಶ್ವರರ್ ದೇವಾಲಯ, ಪಾಲಯಂಕೊಟ್ಟೆ ಮತ್ತೊಂದು ವೈಪು ಸ್ಥಳ. ಒಬ್ಬ ರಾಜನು ಮುನಿಯ ಶಾಪದಿಂದ ತನ್ನ ರೂಪವನ್ನು ದೃಷ್ಟಿಯನ್ನು ಕಳೆದುಕೊಂಡು ಇಲ್ಲಿ ಶಿವನ ಕೃಪೆಯಿಂದ ಅವನ್ನು ಮರುಪಡೆದನೆಂಬ ಪುರಾಣದೊಂದಿಗೆ ಇದು ಸಂಬಂಧಿಸಿದೆ. ಈ ದೇವಾಲಯವು ತಿರುಚೆಂದೂರು ಮುರುಗನ್ ಮೂರ್ತಿಯ ಇತಿಹಾಸಕ್ಕೂ ಸಂಬಂಧಿಸಿದ್ದು, ಹೊಸದಾಗಿ ತಯಾರಿಸಿದ ಮುರುಗನ್ ಮೂರ್ತಿಯನ್ನು ತಾತ್ಕಾಲಿಕವಾಗಿ ಇಲ್ಲಿ ತರಲಾಗಿತ್ತು ಮತ್ತು ನಂತರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅಳಗಮ್ಮನ್ ದೇವಾಲಯ, ಒಡಿವೀಶ್ವರಂ ಒಂದು ವೈಪು ಸ್ಥಳ ಮತ್ತು ಪ್ರಸಿದ್ಧ ಸಂಗೀತ ಸಾಹಿತಿ ನೀಲಕಂಠ ಶಿವನ್ ಅವರ ಜನ್ಮಸ್ಥಳವಾಗಿಯೂ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಸುಂದರೇಶ್ವರರ್ ಮತ್ತು ಅಳಗಮ್ಮನ್ ಅವರಿಗೆ ಸಮರ್ಪಿತವಾಗಿದ್ದು
ವಾರ್ಷಿಕ ರಥೋತ್ಸವ ಮತ್ತು ಒಡಿವೀಶ್ವರಂ ಎಂಬ ಹೆಸರೇ ಸೂಚಿಸುವ ಸೌಂದರ್ಯದಿಂದಲೂ ಗಮನ ಸೆಳೆಯುತ್ತದೆ. ತಿರುಚೆಂದೂರು ಮುರುಗನ್ ದೇವಾಲಯ ಮುಖ್ಯವಾಗಿ ಮುರುಗನ 6 ಪಡೆ ವೀಡುಗಳಲ್ಲಿ ಒಂದಾದರೂ ಶಿವನ ಸಂಬಂಧದಿಂದ ಇದನ್ನು ಇಲ್ಲಿ ವೈಪು ಸ್ಥಳವೆಂದು ಪರಿಗಣಿಸಲಾಗಿದೆ. ಇದರ ಅತ್ಯಂತ ಪ್ರಸಿದ್ಧ ಪುರಾಣವೆಂದರೆ ಮುರುಗನು ಸೂರಪದ್ಮನ ಸಂಹಾರ ಮಾಡಿದ ನಂತರ ಇಲ್ಲಿ ಶಿವನನ್ನು ಪೂಜಿಸಿದ್ದಾನೆಂಬುದು. ಡಚ್ಗಳು ಉತ್ಸವಮೂರ್ತಿಯನ್ನು ಸಮುದ್ರಕ್ಕೆ ಎಸೆದ ನಂತರ ಅದು ಮರುಪಡೆಯಲ್ಪಟ್ಟ ಕಥೆಯು ಈ ದೇವಾಲಯಕ್ಕೆ ಪ್ರಸಿದ್ಧಿ ತಂದಿದೆ. ತಿರುಮಲೈ ಕುಮಾರಸ್ವಾಮಿ ದೇವಾಲಯ ಒಂದು ವೈಪು ಸ್ಥಳ ಮಾತ್ರವಲ್ಲ, ಒಂದು ತಿರುಪ್ಪುಗಳ್ ಸ್ಥಳವೂ ಆಗಿದೆ. ಪರಂಪರೆಯ ಪ್ರಕಾರ ಒಬ್ಬ ಪೂಜಾರಿಯ ಕನಸಿನಲ್ಲಿ ಮುರುಗನು ಬಂದು ಬಿದಿರು ಗಿಡದ ಕೆಳಗೆ ಹೂಣಲ್ಪಟ್ಟಿದ್ದ ತನ್ನ ಮೂರ್ತಿ ಎಲ್ಲಿದೆ ಎಂಬುದನ್ನು ತಿಳಿಸಿದನು. ನಂತರ ಅದನ್ನು ಪತ್ತೆಹಚ್ಚಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯವು ಶಿವಕಾಮಿ ಅಮ್ಮಜ್ಯಾರ್ ಅವರ ಭಕ್ತಿಯೊಂದಿಗೂ ಸಂಬಂಧಿಸಿದೆ. ಬ್ರಹ್ಮದೇಶನ್ ಕೈಲಾಸನಾಥರ್ ದೇವಾಲಯ ಅಂಬಾಸಮುದ್ರಂ ಒಂದು ಪ್ರಾಚೀನ ವೈಪು ಸ್ಥಳ ಮತ್ತು ಆದಿ ನವ ಕೈಲಾಯಂಗಳಲ್ಲಿ ಮೊದಲನೆಯದು ಸೂರ್ಯನಿಗೆ ಸಮರ್ಪಿತವಾಗಿದೆ. ಬ್ರಹ್ಮನ ಮೊಮ್ಮಗ ರೋಮಸ ಮಹರ್ಷಿ ಇಲ್ಲಿ ಸ್ವಯಂಗೂ ಲಿಂಗವನ್ನು ಪೂಜಿಸಿದರೆಂದು ನಂಬಲಾಗಿದೆ. ಮೀನಾಕ್ಷಿ ಸುಂದರೇಶ್ವರರ್ ಶಿವನ್ ದೇವಾಲಯ ಸಿಂಧುಪುಂದುರೈ ಒಂದು ವೈಪು ಸ್ಥಳ. ಇದು ಅಪ್ಪರ್ ಮತ್ತು ಜ್ಞಾನಸಂಬಂಧ ಇಬ್ಬರಿಗೂ ಸಂಬಂಧಿಸಿದೆ. ತಿರುನೆಲ್ವೇಲಿ ಪಟ್ಟಣದ ಸಮೀಪದಲ್ಲಿರುವ ಈ ದೇವಾಲಯವು ಬುಧನ್ ಪರಿಹಾರ, ಗುರು ಪೂಜಾ ಪರಂಪರೆಗಳು ಮತ್ತು ತಾಮಿರಪರಣಿಯಲ್ಲಿ ಸ್ನಾನ ಮಾಡಿದ ನಂತರ ಈ ಸನ್ನಿಧಿಯನ್ನು ಕಂಡು ಸಂಬಂಧ ಹಾಡಿದನೆಂಬ ನಂಬಿಕೆಯಿಂದ ಪ್ರಸಿದ್ಧವಾಗಿದೆ. ಭಗವತೀಶ್ವರರ್ ಶಿವ ದೇವಾಲಯ ಸುತ್ತಮಲ್ಲಿ ವಿಲಕ್ಕು ತಿರುನೆಲ್ವೇಲಿಗೆ ಸಮೀಪದಲ್ಲಿದ್ದು ಹತ್ತಿರದ ಹಲವು ಶಿವ ಕ್ಷೇತ್ರಗಳೊಂದಿಗೆ ಒಂದು ಸಣ್ಣ ಪವಿತ್ರ ಸಮೂಹವನ್ನು ರಚಿಸುತ್ತದೆ. ಈ ಪ್ರದೇಶದ ಆಧ್ಯಾತ್ಮಿಕ ಸಮೃದ್ಧಿಯನ್ನು ಹೆಚ್ಚಿಸುವ ವೈಪು ಸ್ಥಳಗಳಲ್ಲಿ ಇದೂ ಒಂದು. ಕುಷ್ಟಿ ಅಪ್ಪರ್ ಕೋಯಿಲ್ ಅಂಬಾಸಮುದ್ರಂ ಊರ್ಕಾಡು ಒಂದು ವೈಪು ಸ್ಥಳ. ಈ ದೊಡ್ಡ ದೇವಾಲಯ ಇನ್ನೂ ಜನಸಾಮಾನ್ಯರಿಗೆ ಹೆಚ್ಚಿನ ಮಟ್ಟಿಗೆ ಪರಿಚಿತವಾಗಿಲ್ಲದಿದ್ದರೂ ಚೇರ, ಚೋಳ ಮತ್ತು ಪಾಂಡ್ಯ ರಾಜರ ಕೊಡುಗೆಗಳಿಂದ ನಿರ್ಮಿತವಾದ ಒಂದು ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಅಳಗೇಶ್ವರಿ ಜಯಂತೀಶ್ವರ ದೇವಾಲಯ ತಕ್ಕುಡಿ ಒಂದು ವೈಪು ಸ್ಥಳ. ಇದನ್ನು ಸುಂದರ ಹಾಡಿದ್ದಾರೆ. ಪುರಾಣದ ಪ್ರಕಾರ ದೇವೇಂದ್ರನ ಮಗ ಜಯಂತನ್ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದರಿಂದ ಇಲ್ಲಿ ಸ್ವಾಮಿ ಜಯಂತೀಶ್ವರರ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಅಗತಿಯರ್ ಶಿವನ್ ದೇವಾಲಯ ಒಡುಗನ್ಪ ಕನ್ಯಾಕುಮಾರಿ ಒಂದು ವೈಪು ಸ್ಥಳ. ಇದನ್ನು ಅಗತೀಚುರಂ ಅಥವಾ ಅಗಸ್ತೀಶ್ವರಂ ಎಂದೂ ಕರೆಯುತ್ತಾರೆ. ಈ ದೇವಾಲಯವು 1000 ವರ್ಷಕ್ಕಿಂತಲೂ ಹಳೆಯದು ಎಂದು ನಂಬಲಾಗುತ್ತದೆ. ಇದನ್ನು ಅಪ್ಪರ್ ಹಾಡಿದ್ದಾರೆ. ಉಮೈಯೊರುಭಾಗ ಈಶ್ವರರ್ ದೇವಾಲಯ ಸಾಯಮಲೆ ಒಂದು ವೈಪು ಸ್ಥಳ. ಇದನ್ನು ಅಪ್ಪರ್ ಹಾಡಿದ್ದಾರೆ. ಇಲ್ಲಿ ಮೂಲವರಾಗಿ ಶ್ರೀ ಉಮೈಯೊರುಭಾಗನ್ ಭಾಗೇಶ್ವರರ್, ಅಂಬಾಳಾಗಿ ಶ್ರೀ ಶಿವಕಾಮಿ ಅಮ್ಮಾಳ್ ವಿರಾಜಮಾನರಾಗಿದ್ದಾರೆ. ತೇರೂರ್ ಎದುತಾಯುಧಂ ಉದಯ ನಾಯನಾರ್ ಶಿವನ್ ದೇವಾಲಯ ಒಂದು ವೈಪು ಸ್ಥಳ. ಇದನ್ನು ಅಪ್ಪರ್ ಹಾಡಿದ್ದಾರೆ. ಪುರಾಣದ ಪ್ರಕಾರ ಭಾನಾಸುರನು ಇಲ್ಲಿ ತಪಸ್ಸು ಮಾಡಿ ಶಿವನಿಂದ ಕೆಲವು ಅಸ್ತ್ರಗಳನ್ನು ಪಡೆದನು. ನಹೋ ಕೈಲಾಯಂ ದೇವಾಲಯಗಳು ಅಗಸ್ತ್ಯ ಮಹರ್ಷಿಯ ಸಲಹೆಯಂತೆ ರೋಮಸ ಮಹರ್ಷಿ 9 ಕಮಲ ಹೂಗಳನ್ನು ತಾಮಿರಪರಣಿ ನದಿಯಲ್ಲಿ ಬಿಡಿದರು. ಆ ಹೂಗಳು ಯಾವ ಯಾವ ತೀರಕ್ಕೆ ತಾಕಿದವೋ ಅಲ್ಲಿ ಅಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಈ 9 ದೇವಾಲಯಗಳಲ್ಲಿಯೂ ಪ್ರತಿಯೊಂದು ಒಂದು ನವಗ್ರಹದೊಂದಿಗೆ ಸಂಬಂಧ ಹೊಂದಿದೆಯೆಂದು ನಂಬಲಾಗುತ್ತದೆ. ಆದ್ದರಿಂದ ಈ 9 ನವ ಕೈಲಾಯಂ ದೇವಾಲಯಗಳನ್ನು ದರ್ಶನ ಮಾಡುವುದು ಶಿವಾರಾಧನೆಯ ಆಶೀರ್ವಾದದ ಜೊತೆಗೆ ನವಗ್ರಹಾರಾಧನೆಯ ಕಲವನ್ನೂ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪಾಪನಾಸಂ ಈ ನವ ಕೈಲಾಯಗಳಲ್ಲಿ ಮೊದಲನೆಯದು. ಇಲ್ಲಿ ಶಿವನು ಪಾಪನಾಶನಾಥರ್ ಆಗಿ ಅಮ್ಮ ಉಮ್ಮೈ ಆಗಿ ಪೂಜಿಸಲ್ಪಡುತ್ತಾನೆ. ಇಲ್ಲಿ ಇಂದ್ರನ ಬ್ರಹ್ಮಹತ್ಯ ದೋಷ ನಿವಾರಣೆಯಾಯಿತು ಎಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಪಾಪನಾಸಂ ಪಾಪಗಳನ್ನು ನಾಶ ಮಾಡುವ ಕ್ಷೇತ್ರ ಎಂಬ ಹೆಸರು ಬಂದಿದೆ. ಈ ದೇವಾಲಯವು ಮುಕ್ಕಿಲ ಲಿಂಗನ್ ಹಾಗೂ ಪತಂಜಲಿ ಮತ್ತು ವ್ಯಾಘ್ರಪಾದ ಮುಷಿಗಳಿಗೆ ದೊರಕಿದ ದರ್ಶನದಿಂದಲೂ ಪ್ರಸಿದ್ಧವಾಗಿದೆ. ಚೇರನ್ ಮಹಾದೇವಿ ಎಂದರೆ ಚಂದ್ರ ಕೈಲಾಯಂ. ಇಲ್ಲಿ ಶಿವನು ಅಮ್ಮೈನಾಥರ್ ಆಗಿ ಸ್ವಯಂಭೂ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇಬ್ಬರು ಬಡ ಅಕ್ಕತಂಗಿಯರು ತಮ್ಮ ನಿಷ್ಠಾಭಕ್ತಿಯಿಂದ ಮತ್ತು ಸರಳವಾದ ತೆಂಗಿನೆಣ್ಣೆಯ ದೀಪದಿಂದ ದೇವರನ್ನು ಮನಸ್ಸು ಮಿಡಿಯುವಂತೆ ಮಾಡಿ ದೇವಾಲಯವನ್ನು ನಿರ್ಮಿಸಲು ಅಗತ್ಯವಾದ ಅನುಗ್ರಹವನ್ನು ಪಡೆದರು ಎಂಬ ಮನಮುಟ್ಟುವ ಪುರಾಣಕತೆ ಈ ಕ್ಷೇತ್ರದೊಂದಿಗೆ ಸಂಪರ್ಕ ಹೊಂದಿದೆ. ಇಂದಿಗೂ ಆ ಭಕ್ತಿಯನ್ನು ಸ್ಮರಿಸಿಕೊಂಡು ಭಕ್ತರು ಇಲ್ಲಿ ತೆಂಗಿನ ದೀಪ ಮತ್ತು ಅಕ್ಕಿ ಸಮರ್ಪಿಸುತ್ತಾರೆ. ಕೊಡಗನಲ್ಲೂರು ಎಂದರೆ ಚೆವ್ವಾಯಿ ಅಂದರೆ ಕುಜ ಗ್ರಹಕ್ಕೆ ಸೇರಿದ ಕೈಲಾಯಂ. ವಿಶೇಷವಾಗಿ ಚೆವ್ವಾಯಿ ದೋಷ ಮತ್ತು ಮದುವೆಯ ಅಡಚಣೆಗಳು ನಿವಾರಣೆಯಾಗಲೆಂದು ಈ ಸ್ಥಳದಲ್ಲಿ ಭಕ್ತರು ಪ್ರಾರ್ಥಿಸುತ್ತಾರೆ. ಈ ದೇವಾಲಯವು ಕಾರ್ಕೋಟಕ ನಾಗರಾಜನೊಂದಿಗೆ ಸಂಬಂಧ ಹೊಂದಿದೆ. ಅವನು ಇಲ್ಲಿ ತಪಸ್ಸು ಮಾಡಿ ಶಿವಕೃಪೆಯನ್ನು ಪಡೆದನೆಂದು ನಂಬುತ್ತಾರೆ. ಈ ದೇವಾಲಯದ ಅಪರೂಪದ ವೈಶಿಷ್ಟ್ಯಗಳಲ್ಲಿ ಒಂದು ನಂದಿಗೆ ಪ್ರತಿದಿನ ನಡೆಯುವ ತಿರುಕಲ್ಯಾಣಂ. ಮನಸ್ಸಿನ ಬೇಡಿಕೆಗಳು ನೆರವೇರಿದ ಮೇಲೆ ಭಕ್ತರು ಗಂಟೆಗಳನ್ನು ಕಟ್ಟುವುದು ಅಥವಾ ಮಂಗಳಸೂತ್ರದ ದಾರಿಯನ್ನು ಸಮರ್ಪಿಸುವುದು ಎಂಬ ವಿಧಾನದಲ್ಲಿ ತಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಕುಂತತ್ತೂರು ಎಂದರೆ ರಾಹು ಕೈಲಾಯಂ. ಇಲ್ಲಿ ಶಿವನು ಗೋಕ ಪರಮೇಶ್ವರರ್ ಆಗಿ ಪೂಜಿಸಲ್ಪಡುತ್ತಾನೆ. ಈ ಕ್ಷೇತ್ರದ ಮುಖ್ಯ ಪುರಾಣವೆಂದರೆ ಅನ್ಯಾಯವಾಗಿ ಶಿಕ್ಷೆಗೆ ಗುರಿಯಾದ ಒಬ್ಬ ಗರ್ಭಿಣಿ ಮಹಿಳೆ ಸಾಯುವ ಮುನ್ನ ಓರನ್ನು ಶಪಿಸಿದಳು ಎನ್ನುವುದು. ನಂತರ ದೇವಸೂಚನೆಗಳ ಮೂಲಕ ಅಡಗಿದ್ದ ಲಿಂಗ ಹೊರಬಂದು ದೇವಾಲಯವನ್ನು ಮತ್ತೆ ನಿರ್ಮಿಸಲಾಯಿತು. ಇಲ್ಲಿ ಲಿಂಗದ ಮೇಲೆ ಕಾಣುವ ಹಾವಿನ ಗುರುತು ರಾಹುವಿನ ಮೇಲೆ ಶಿವನ ಆಧಿಪತ್ಯವನ್ನು ಸೂಚಿಸುತ್ತದೆಯೆಂದು ನಂಬುತ್ತಾರೆ. ಮುರಪ್ಪನಾಡು ಎಂದರೆ ಗುರು ಕೈಲಾಯಂ.
ಕುದುರೆಮುಖದೊಂದಿಗೆ ಹುಟ್ಟಿದ ಒಬ್ಬ ಚೋಳ ರಾಜಕುಮಾರಿಯ ಕಥೆಯಿಂದ ಈ ಕ್ಷೇತ್ರವು ಪ್ರಸಿದ್ಧವಾಗಿದೆ. ತಾಮಿರಪರಣಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಶಿವನನ್ನು ಪ್ರಾರ್ಥಿಸಿದ ನಂತರ ಆಕೆ ಮಾನವ ಮುಖವನ್ನು ಮರುಪಡೆಯಿತು. ಆದರೆ ಆ ಕುದುರೆಮುಖದ ಲಕ್ಷಣವನ್ನು ನಂದಿ ಸ್ವೀಕರಿಸಿದಂತೆ ಅದು ಇಂದು ದೇವಾಲಯದಲ್ಲಿಯೂ ಕಾಣುತ್ತದೆಯೆಂದು ನಂಬುತ್ತಾರೆ. ಶ್ರೀವೈಕುಂಠಂ ಎಂದರೆ ಶನಿ ಕೈಲಾಯಂ ಮತ್ತು ಇದನ್ನು ಭೂಲೋಕ ಕೈಲಾಸಂ ಎಂದು ಗೌರವದಿಂದ ಕರೆಯುತ್ತಾರೆ. ಸ್ವಯಂಭೂ ಲಿಂಗ, ಸುಂದರ ಶಿಲ್ಪಗಳು ಮತ್ತು ರತ್ನ ಸಭಾಪತಿ ಸ್ವರೂಪ ಈ ದೇವಾಲಯಕ್ಕೆ ಮಹತ್ತರವಾದ ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಮಹತ್ವವನ್ನು ನೀಡುತ್ತವೆ. ಜೊತೆಗೆ ಕುಮಾರಕುರರ ದೈವಾನುಗ್ರಹದಿಂದ ವಾಕ್ಶಕ್ತಿ ಪಡೆದರು ಮತ್ತು ನಂತರ ಈ ಪವಿತ್ರ ಕ್ಷೇತ್ರವನ್ನು ಕೊಂಡಾಡಿದರು ಎಂಬ ನಂಬಿಕೆಯೂ ಇದೆ. ತೆನ್ ತಿರುಪ್ಪೆರ ಎಂದರೆ ಬುಧ ಕೈಲಾಯಂ, ಕಮಲದ ಮೇಲೆ ಸ್ಥಿತವಾಗಿರುವ ಲಿಂಗ, ಪಾಗಡಿ ಧರಿಸಿರುವ ನಂದಿ ಎಂಬ ವಿಶಿಷ್ಟ ಲಕ್ಷಣಗಳಿಂದ ಈ ಕ್ಷೇತ್ರ ಪ್ರಸಿದ್ಧವಾಗಿದೆ. ಒಂದು ಬ್ರಿಟಿಷ್ ಅಧಿಕಾರಿ ಈ ದೇವಾಲಯವನ್ನು ಹಾಸ್ಯ ಮಾಡಿದ್ದಾಗ ಅದ್ಭುತವಾಗಿ 3 ಕೊಂಬುಗಳ ತೆಂಗಿನಕಾಯಿ ಕಂಡು ಬೆಚ್ಚಿಬಿದ್ದು ನಂತರ ತನ್ನ ತಪ್ಪನ್ನು ಅರಿತು ದೇವಾಲಯ ಸೇವೆಗೆ ಬೆಂಬಲ ನೀಡಿದನು ಎಂಬ ಪ್ರಸಿದ್ಧ ಕಥೆಯೂ ಇದೆ. ರಾಜಪತಿ ಎಂದರೆ ಕೇತು ಕೈಲಾಯಂ ಮತ್ತು ಇದನ್ನು ತೆನ್ ಕಲಹಸ್ತಿ ಎಂದು ಸಹ ಕರೆಯುತ್ತಾರೆ. ಮೂಲ ದೇವಾಲಯವು ಪ್ರವಾಹದಲ್ಲಿ ನಾಶವಾದರೂ ಭಕ್ತರು ದೊಡ್ಡ ನಂಬಿಕೆಯಿಂದ ಅದನ್ನು ಮರುನಿರ್ಮಿಸಿದರು. ಇಲ್ಲಿ ಲಿಂಗದ ಮೇಲೆ ರಥಚಕ್ರದ ಗುರುತುಗಳು ಕಾಣಿಸುತ್ತವೆ. ಈ ದೇವಾಲಯದ ದರ್ಶನದಿಂದ ಕೇತು ದೋಷ ನಿವಾರಣೆ ಮತ್ತು ಸಮೃದ್ಧಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಸೇಂತಮಂಗಲಂ ಈ ನವ ಕೈಲಾಯ ಸರಣಿಯ ಕೊನೆಯ ದೇವಾಲಯ. ಇದು ಶುಕ್ರ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿ ಆನೆಯ ಮೇಲೆ ಕುಳಿತಿರುವ ಕುಬೇರನ ಅಪರೂಪದ ಶಿಲ್ಪ ಕಾಣುತ್ತದೆ. ಈ ಕ್ಷೇತ್ರದಲ್ಲಿ ಪೂಜೆ ಮಾಡಿದರೆ ಸಂಪತ್ತು, ಸೌಹಾರ್ದತೆ, ಸಮತೋಲನ ಮತ್ತು ಶುಕ್ರ ದೋಷ ನಿವಾರಣೆ ದೊರೆಯುತ್ತದೆ ಎಂದು ನಂಬುತ್ತಾರೆ. ಪಂಚ ಗುರು ಸ್ಥಳಗಳು. ತಿರುನೆಲ್ವೇಲಿಯ ಸಮೀಪದಲ್ಲಿರುವ ಈ 5 ಶಿವ ದೇವಾಲಯಗಳು ದಿವ್ಯ ಗುರುವಾದ ಶ್ರೀ ದಕ್ಷಿಣಾಮೂರ್ತಿಯ ವಿಶೇಷ ಅನುಗ್ರಹವನ್ನು ಪ್ರತಿಬಿಂಬಿಸುತ್ತವೆ. ಈ 5 ದೇವಾಲಯಗಳನ್ನು ಒಂದೇ ದಿನ ದರ್ಶನ ಮಾಡಿದರೆ ವಿಶೇಷ ಆಶೀರ್ವಾದಗಳು ಲಭಿಸುತ್ತವೆ ಎಂದು ನಂಬಲಾಗುತ್ತದೆ. ಅರಿಯನಾಥ ಸ್ವಾಮಿ ದೇವಾಲಯ, ಹರಿಕೇಶವನಲ್ಲೂರು. ಈ ಕ್ಷೇತ್ರವು ಕುಬೇರನೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿ ಶಿವನ ಕೃಪೆಯಿಂದ ಕುಬೇರನು ತನ್ನ ಸಂಪತ್ತು ಮತ್ತು ಸ್ಥಾನಮಾನವನ್ನು ಮರುಪಡೆದನೆಂದು ನಂಬಲಾಗುತ್ತದೆ. ಇಲ್ಲಿ ಪ್ರಧಾನ ದೈವ ಶ್ರೀ ಅರಿಯನಾಥರ್, ಅಮ್ಮ ಪೆರಿಯನಾಯಗಿ ಅಮ್ಮನ್. ಈ ದೇವಾಲಯವು ಅಪರೂಪದ ಮೇಧಾ ದಕ್ಷಿಣಾಮೂರ್ತಿ ಮತ್ತು ಗುರು ಭೈರವ ದರ್ಶನಗಳಿಂದಲೂ ಪ್ರಸಿದ್ಧವಾಗಿದೆ. ಪುಷ್ಪವನನಾಥರ್ ದೇವಾಲಯ, ತೆಂಟಿರವನಂ, ತಿರುನೆಲ್ವೇಲಿಯ ಸಮೀಪದಲ್ಲಿರುವ ಅತ್ಯಂತ ಹಳೆಯ ಮತ್ತು ಶಾಂತತೆಯಿಂದ ತುಂಬಿದ ಪಂಚ ಗುರು ಸ್ಥಳಗಳಲ್ಲಿ ಇದೂ ಒಂದು. ವಿಶೇಷವಾಗಿ ಇಲ್ಲಿ ದಕ್ಷಿಣಾಮೂರ್ತಿಯ ವಿಶಿಷ್ಟ ಆಸನ ಈ ಕ್ಷೇತ್ರವನ್ನು ಜ್ಞಾನವನ್ನು ಬೇಡುವವರಿಗೂ ಗುರು ಅನುಗ್ರಹವನ್ನು ಬಯಸುವವರಿಗೂ ಅತ್ಯಂತ ಪವಿತ್ರವಾಗಿಸುತ್ತದೆ. ಅತ್ತಾಳನಲ್ಲೂರಿನ ಮುಂಡೀಶ್ವರರ್ ದೇವಾಲಯದಲ್ಲಿ ಶಿವನು ಮುಂಡೀಶ್ವರರ್ ಆಗಿ ಅಮ್ಮ ಮರಾಗತಾಂಬಿಗೆ ಆಗಿ ಕೃಪೆ ನೀಡುತ್ತಾನೆ. ಈ ದೇವಾಲಯವು ಅಗಸ್ತ್ಯ ಮಹರ್ಷಿಯೊಂದಿಗೆ ಸಂಬಂಧ ಹೊಂದಿದ್ದು ಇಲ್ಲಿ ಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಶಿವರು ಒಂದೇ ಸ್ವರೂಪದಲ್ಲಿ ಪ್ರತಿಬಿಂಬಿಸುತ್ತಾರೆ ಎಂದು ನಂಬಲಾಗುತ್ತದೆ. ಇದು ಸಿದ್ಧರ ಪೀಠ ಎಂದು ಸಹ ಗೌರವಿಸಲ್ಪಡುತ್ತದೆ. ಸಮಾಧಿಗಳು ಮತ್ತು ಅಪರೂಪದ ಆಧ್ಯಾತ್ಮಿಕ ಚಿಹ್ನೆಗಳು ಇಲ್ಲಿ ಕಾಣಿಸುತ್ತವೆ. ಇಲ್ಲಿ ದಕ್ಷಿಣಾಮೂರ್ತಿಯ ಸ್ವರೂಪ ಅತ್ಯಂತ ಅಪೂರ್ವ ಮತ್ತು ಮನಸೆಳೆಯುವಂತಿದೆ. ನರಂಬೂನಾಥ ಸ್ವಾಮಿ ದೇವಾಲಯ, ತಿರುಪ್ಪುಡೆ ಮರುದುರ್. ಪಂಚ ಗುರು ಸ್ಥಳಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವುಗಳಲ್ಲಿ ಇದೂ ಒಂದು. ಇಲ್ಲಿ ಶಿವನು ನರುಂಬುನಾಥರ್ ಆಗಿ ಅಮ್ಮ ಗೋಮತಿ ಅಮ್ಮೆ ಆಗಿ ಪೂಜಿಸಲ್ಪಡುತ್ತಾರೆ. ಕರೂರು ಸಿದ್ಧರ ಕರೆಗೆ ಶಿವನು ಸಾಯ್ದು ಆಲಿಸುವಂತೆ ನಿಂತಿರುವನು ಎನ್ನುವ ಹೃದಯಸ್ಪರ್ಶಿ ಪುರಾಣವೇ ಈ ಕ್ಷೇತ್ರದ ವಿಶೇಷತೆ. ಮತ್ತೊಂದು ಕಥೆಯಲ್ಲಿ ಒಬ್ಬ ರಾಜನು ಬೇಟೆಯಾಡುವಾಗ ಮರದೊಳಗಿನ ಲಿಂಗವನ್ನು ಕಂಡುಹಿಡಿದನೆಂದು ಹೇಳಲಾಗುತ್ತದೆ. ಈ ದೇವಾಲಯವು ಇಂದ್ರನ ತಪಸ್ಸು ಮತ್ತು ಸಮೀಪದ ತ್ರಿವೇಣಿ ಸಂಗಮದಿಂದಲೂ ಪ್ರಸಿದ್ಧವಾಗಿದೆ. ತ್ಯಾಗರಾಜಸ್ವಾಮಿ ದೇವಾಲಯ, ಏಡೈಕಲ್. ಈ ಕ್ಷೇತ್ರವು ಅಗಸ್ತ್ಯ ಮಹರ್ಷಿ ಮತ್ತು ದಿವ್ಯ ಆಧ್ಯಾತ್ಮಿಕ ಉಪದೇಶಗಳೊಂದಿಗೆ ಆಳವಾಗಿ ಸಂಬಂಧಗೊಂಡಿದೆ. ಇಲ್ಲಿಯೇ ಶಿವನು ಪರಮಗುರುವಾಗಿ ಕಾಣಿಸಿಕೊಂಡು ಉಮಾದೇವಿ, ಅಗಸ್ತ್ಯ, ತಿರುಮೂಲರ್ ಮತ್ತು ಇತರ ಋಷಿಗಳಿಗೆ ಪವಿತ್ರ ಉಪದೇಶ ನೀಡಿದನು ಎಂದು ನಂಬಲಾಗಿದೆ. ಪಂಚ ನಟರಾಜ ಸ್ಥಳಗಳು. ಚಿದಂಬರ ನಟರಾಜ ಮೂರ್ತಿಯನ್ನು ರಚಿಸಿದ ಅದೇ ಸ್ಥಪತಿ ಇನ್ನೂ 4 ನಟರಾಜ ಮೂರ್ತಿಗಳನ್ನು ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತದೆ. ಚಿದಂಬರವನ್ನು ಹೊರತುಪಡಿಸಿ ಆ 4 ಮೂರ್ತಿಗಳು ತಿರುನೆಲ್ವೇಲಿಯ ಸುತ್ತಲಿನ ಈ ಕ್ಷೇತ್ರಗಳಲ್ಲಿ ಇವೆ. ಕರಿಸೂರ್ಂದಮಂಗಲಂ, ಕತ್ತರಿಮಂಗಲಂ, ಮೇಲ ಕರುವೇಳನ್ಕುಳಂ ಮತ್ತು ಚೆಪ್ಪಾರೆ. ನಟರಾಜರ್ ದೇವಾಲಯ, ಕರಿಸುಂದಮಂಗಲಂ. ಇದು ತಿರುನೆಲ್ವೇಲಿಯ ಪಂಚ ನಟರಾಜ ಸ್ಥಳಗಳಲ್ಲಿ ಒಂದು. ಇದು ಶಿವನ ದಿವ್ಯವಾದ ಆನಂದ ತಾಂಡವದೊಂದಿಗೆ ಸಂಬಂಧಿಸಿದೆ. ನೆಲ್ಲೈಗೆ ಕರೆದೊಯ್ಯಬೇಕಿದ್ದ ನಟರಾಜ ಮೂರ್ತಿಯನ್ನು ಪ್ರವಾಹದ ಕಾರಣ ಮುಂದಕ್ಕೆ ಕರೆದೊಯ್ಯಲಾಗದೆ ಗ್ರಾಮಸ್ಥರು ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ಮನಮುಟ್ಟುವ ಕಥೆಯಿದೆ. ಸುಂದರವಾದ ಈ ಮೂರ್ತಿಗಳನ್ನು ನಿರ್ಮಿಸಿದ ಶಿಲ್ಪಿಯ ಕೈ ಕತ್ತರಿಸಲ್ಪಟ್ಟ ದಾರುಣ ಘಟನೆಗೂ ಈ ಕ್ಷೇತ್ರ ಸಂಬಂಧಿಸಿದೆ. ಅಳಗಿಯಾಕುತ್ತರ ದೇವಾಲಯ, ಕತ್ತರಿಮಂಗಲಂ. ಇದು ಮತ್ತೊಂದು ಪಂಚ ನಟರಾಜ ಕ್ಷೇತ್ರ. ಚೆಪ್ಪಾರೆಯಲ್ಲಿದ್ದ ನಟರಾಜ ಮೂರ್ತಿಗೆ ಸಮಾನವಾದ ಪ್ರತಿಮೆಯನ್ನು ತಮಗೂ ಬೇಕೆಂದು ಬರೆಸಿದ ವೀರಪಾಂಡಿಯ ಮನ್ನನ ಪ್ರಸಿದ್ಧ ಕಥೆಯೊಂದಿಗೆ ಈ ದೇವಾಲಯ ಅತ್ಯಂತ ನಿಕಟವಾಗಿ ಸಂಪರ್ಕ ಹೊಂದಿದೆ. ಶಿಲ್ಪಿಯ ನಟರಾಜ ಮೂರ್ತಿಗಳಲ್ಲಿ ಒಂದು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿತು. ಅದರ ಅಪೂರ್ವ ದೇವಸೌಂದರ್ಯ ಮತ್ತು ಪ್ರಾಚೀನ ಪರಂಪರೆ ಈ ದೇವಾಲಯವನ್ನು ಬಹು ಪ್ರಸಿದ್ಧಗೊಳಿಸಿತು. ಕರುವೇಳಂಕುಳನ್ ನಟರಾಜ ದೇವಾಲಯ,
ಇದು ಒಂದೆಡೆ ಪಂಚ ನಟರಾಜ ಕ್ಷೇತ್ರವಾಗಿಯೂ ಮತ್ತೊಂದೆಡೆ ಪಾಂಡ್ಯ ರಾಜಕುಮಾರಿಯೊಬ್ಬಳು ಮನೋವ್ಯಾಧಿಯಿಂದ ದೇವಾಲಯದ ತೀರ್ಥಕೊಳದಲ್ಲಿ ಸ್ನಾನ ಮಾಡಿ ಗುಣಮುಖಳಾದ ಪುರಾಣದಿಂದಲೂ ಪ್ರಸಿದ್ಧವಾಗಿದೆ. ಕೃತಜ್ಞತೆಯಾಗಿ ಆ ರಾಜನು ಈ ದೇವಾಲಯವನ್ನು ನಿರ್ಮಿಸಿದನು. ಇಲ್ಲಿ ಶಿವನು ಸೌಂದರ ಪಾಂಡೀಶ್ವರರ್ ಆಗಿ ಕೃಪೆ ನೀಡುತ್ತಾನೆ. ಇಲ್ಲಿನ ನಟರಾಜ ಮೂರ್ತಿಯನ್ನು ಅದೇ ಶಿಲ್ಪಿ ತನ್ನ ಶಿಕ್ಷೆಯ ನಂತರ ಕುತಕ ಕೈಗಳಿಂದ ನಿರ್ಮಿಸಿದ್ದಾನೆಂದು ನಂಬಲಾಗುತ್ತದೆ. ಚೆಪ್ಪಾರೆ ನಟರಾಜರ್ ದೇವಾಲಯ ಈ ಕ್ಷೇತ್ರಗಳಲ್ಲಿ ಅತ್ಯಂತ ಮಹತ್ವವುಳ್ಳವುಗಳಲ್ಲಿ ಇದೂ ಒಂದು. ಇದನ್ನು ಅನೇಕರು ದಕ್ಷಿಣ ಚಿದಂಬರಂ ಅಥವಾ ದಕ್ಷಿಣ ತಿಲ್ಲೆ ಎಂದು ಕರೆಯುತ್ತಾರೆ. ಮೊದಲ ತಾಮ್ರ ನಟರಾಜ ಮೂರ್ತಿ ಇಲ್ಲಿಯೇ ಪ್ರತಿಷ್ಠಾಪಿಸಲ್ಪಟ್ಟಿತೆಂದು ಪರಂಪರೆ ಹೇಳುತ್ತದೆ. ಶಿವನು ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಬಂಗಾರದಲ್ಲಲ್ಲ ತಾಮ್ರದಲ್ಲಿಯೇ ಇರಲು ಬಯಸುತ್ತೇನೆ ಎಂದು ತಿಳಿಸಿದನೆಂದು ನಂಬಲಾಗುತ್ತದೆ. ಆ ಮೂರ್ತಿಯನ್ನು ಮುಂದೆ ಹೊತ್ತುಕೊಂಡು ಹೋಗಲಾಗದಷ್ಟು ಭಾರಿಯಾದ ಸ್ಥಳವೇ ಅದರ ಶಾಶ್ವತ ನಿವಾಸವಾಯಿತು. ಅದಕ್ಕೆ ಈ ಕ್ಷೇತ್ರಕ್ಕೆ ಚೆಪ್ಪಾರೆ ಎಂಬ ಹೆಸರು ಬಂದಿದೆ. ಪಂಚಭೂತ ಸ್ಥಳಗಳು. ಪಂಚಭೂತ ಸ್ಥಳಗಳು ಎಂದರೆ ಸೃಷ್ಟಿಯ 5 ಮೂಲ ತತ್ವಗಳನ್ನು ಸೂಚಿಸುವ ಪವಿತ್ರ ಕ್ಷೇತ್ರಗಳು: ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ. ತಿರುನೆಲ್ವೇಲಿಗೂ ತನ್ನದೇ ಆದ ಒಂದು ಪವಿತ್ರ ಪಂಚಭೂತ ಕ್ಷೇತ್ರ ಪರಿಕ್ರಮೆ ಇದೆ. ಅದು 5 ಶಿವ ದೇವಾಲಯಗಳ ಸುತ್ತ ಕೇಂದ್ರೀಕೃತವಾಗಿದೆ. ಈ ದೇವಾಲಯಗಳನ್ನು ದರ್ಶನ ಮಾಡುವುದರಿಂದ ಭಕ್ತರು ಪ್ರಪಂಚದ ಮೂಲತತ್ವಗಳ ಶಕ್ತಿಯೊಡನೆ ಹಾಗೆಯೇ ತಮ್ಮೊಳಗಿನ ಆಧ್ಯಾತ್ಮಿಕ ತತ್ವಗಳೊಡನೆ ಸಂಪರ್ಕ ಹೊಂದುತ್ತಾರೆಂದು ನಂಬಲಾಗುತ್ತದೆ. ದೇವದಾನಂ ಆಕಾಶ ಸ್ಥಳ ಆತ್ಮಾರ್ಥದಲ್ಲಿ ಚಿತಾಂಬರಂಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಶಿವನು ನಚ್ಚಾಡೆ ತವಿರ್ತು ಅರುಳಿಯ ನಾಥರ್ ಎಂದು ಆರಾಧಿಸಲ್ಪಡುತ್ತಾನೆ. ವಿಷಪೂರಿತ ವಸ್ತ್ರದಿಂದ ಒಬ್ಬ ಪಾಂಡ್ಯ ರಾಜನನ್ನು ರಕ್ಷಿಸಲು ಆ ಅಪಾಯವನ್ನು ತಾನೇ ಸ್ವೀಕರಿಸಿದನು ಎಂಬ ಭಕ್ತಿಗಾಥೆ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಚಿಕಿತ್ಸೆ, ವಿಶೇಷವಾಗಿ ಕಣ್ಣಿನ ಸಂಬಂಧಿತ ತೊಂದರೆಗಳ ನಿವಾರಣೆಯೊಡನೆ ಕೂಡ ಸಂಬಂಧಿಸಿದೆ. ತೇನ್ಮಲೆ ವಾಯುಸ್ಥಳ ಅನೇಕ ಬಾರಿ ಶ್ರೀಕಾಳಹಸ್ತಿಯೊಡನೆ ಹೋಲಿಕೆ ಮಾಡಲಾಗುತ್ತದೆ. ಇಲ್ಲಿ ಶಿವನು ತ್ರಿಪುರನಾಥರ್ ರೂಪದಲ್ಲಿ ಕೃಪೆ ನೀಡುತ್ತಾನೆ. ಗರ್ಭಗುಡಿಯಲ್ಲಿ ಕಿಟಕಿ ಇಲ್ಲದಿದ್ದರೂ ಅಲ್ಲಿನ ದೀಪಗಳು ವಿಚಿತ್ರವಾಗಿ ಆಡುವುದನ್ನು ನೋಡಿ ಭಕ್ತರು ಅದನ್ನು ಶಿವನ ಉಸಿರಿನ ಸ್ಪರ್ಶವೇ ಎಂದು ನಂಬುತ್ತಾರೆ. ಈ ದೇವಾಲಯವು ತ್ರಿಪುರ ಸಂಹಾರ ಪುರಾಣದೊಡನೆ ಹಾಗೂ ಒಬ್ಬ ಸ್ಥಳೀಯ ಆಳ್ವಿಕೆಯಿಂದ ಮರುಪಡೆಯಲಾದ ಸುವ್ಯಕ್ತ ಸ್ವಯಂಗೂ ಲಿಂಗದ ಕಥೆಯೊಡನೆ ಸಂಬಂಧಿಸಿದೆ. ಕರಿವಳನ್ಮಂದನಲ್ಲೂರು ಅಗ್ನಿ ಸ್ಥಳ ತಿರುವನ್ನಾಮಲೆಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಶಿವನು ಪಾಲ್ವನ್ನನಾಥರ್ ಆಗಿ ಆರಾಧಿಸಲ್ಪಡುತ್ತಾನೆ. ಒಂದು ಪುರಾಣದ ಪ್ರಕಾರ ಅಡಗಿದ್ದ ಲಿಂಗವನ್ನು ಒಂದು ಆನೆ ಸುತ್ತಿ ಪ್ರದಕ್ಷಿಣೆ ಮಾಡಿ ಮೋಕ್ಷವನ್ನು ಪಡೆದಿತು. ಅದರಿಂದಲೇ ಈ ಕ್ಷೇತ್ರಕ್ಕೆ ಆ ಹೆಸರು ಬಂದಿತೆಂದು ಹೇಳುತ್ತಾರೆ. ಇನ್ನೊಂದು ಸಂಪ್ರದಾಯದ ಪ್ರಕಾರ ಲಕ್ಷ್ಮಣನು ಇಲ್ಲಿ ಶಿವನನ್ನು ಪೂಜಿಸಿ ಬ್ರಹ್ಮಹತ್ಯೆ ದೋಷದಿಂದ ವಿಮುಕ್ತನಾದನು. ಧರುಗಾಪುರನ್ ನೀರಿನ ಸ್ಥಳ ಪ್ರದೇಶದ ದೃಷ್ಟಿಯಲ್ಲಿ ತಿರುವಾನೇಕಾವಣಿನ ಜಂಬುಕೇಶ್ವರರ್ ಕ್ಷೇತ್ರಕ್ಕೆ ಸಮಾನವಾದುದು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಶಿವನು ಮಧ್ಯಸ್ಥನಾಥರ್ ಎಂದು ಪೂಜಿಸಲ್ಪಡುತ್ತಾನೆ. ಏಕೆಂದರೆ ಚೇರ, ಚೋಳ, ಪಾಂಡ್ಯ ರಾಜರ ನಡುವಿನ ಕಲಹಗಳನ್ನು ಸಮಾಧಾನಗೊಳಿಸಿದ ದಿವ್ಯ ಮಧ್ಯಸ್ಥನಾಗಿ ಅವರನ್ನು ಭಾವಿಸಲಾಗಿದೆ. ಒಮ್ಮೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಹಜ ಉಗಮದ ನೀರಿನ ಮೂಲ ಇತ್ತು ಎಂದು ಹೇಳಲಾಗುತ್ತದೆ. ಇಂದಿಗೂ ಅಲ್ಲಿ ತೇವದ ಗುರುತುಗಳು ಕಾಣುತ್ತವೆ ಎಂಬ ನಂಬಿಕೆಯಿದೆ. ಶಂಕರಂಕೋವಿಲ್ ಪುತ್ರಿ ಸ್ಥಳ ಈ ಗುಂಪಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಕ್ಷೇತ್ರ. ಇಲ್ಲಿನ ಪ್ರಮುಖ ದೇವಗಳು ವನ್ಮೀಗನಾಥರ್, ಗೋಮತಿ ಅಮ್ಮನ್ ಹಾಗೂ ಶಿವವಿಷ್ಣು ಏಕತ್ವವನ್ನು ತೋರಿಸುವ ಅದ್ಭುತವಾದ ಶಂಕರನಾರಾಯಣ ರೂಪ. 2 ಹಾವುಭಕ್ತರ ಪುರಾಣಕತೆ ಮತ್ತು ಹರಿಹರರ ಏಕತೆಯನ್ನು ಬಿಚ್ಚಿಟ್ಟ ದೇವಿಯ ತಪಸ್ಸಿನೊಂದಿಗೆ ಈ ದೇವಾಲಯವು ಆಳವಾಗಿ ಸಂಬಂಧಿಸಿದೆ. ಪಂಚಕ್ರೋಶ ಕ್ಷೇತ್ರಗಳು. ಪುರಾಣದ ಪ್ರಕಾರ ಶಿವನು ಅಮೃತ ಕುಡಂ ಅನ್ನು ಒಡೆದನು. ಅದರೊಳಗಿನ ದಿವ್ಯ ಅಮೃತ ಭೂಮಿಯೆಲ್ಲ ಹರಡಿ 5 ಕ್ರೋಶಗಳ ದೂರದಲ್ಲಿ 5 ಪವಿತ್ರ ಶಿವ ಕ್ಷೇತ್ರಗಳನ್ನು ರೂಪಿಸಿತು. ಆ ಪಂಚಕ್ರೋಶ ಕ್ಷೇತ್ರಗಳು ಎಂದರೆ ಪಾಪನಾಸಂ, ಆರ್ವಾರ್ ಕುರುಚಿ, ಶಿವಸೈಲಂ, ಕಡಯಂ ಮತ್ತು ತಿರುಪ್ಪುಡೆ ಮರುದುರ್. ಇವೆಲ್ಲವೂ ಸೇರಿ ಸುಮಾರು 6.5 ಮೈಲಿಗಳೊಳಗಿನ ಒಂದು ಪವಿತ್ರ ಯಾತ್ರಾ ವಲಯವನ್ನು ರಚಿಸುತ್ತವೆ. ಪಾಪನಾಸಂ ಶಿವನ್ ದೇವಾಲಯ ಒಂದು ನವ ಕೈಲಾಯ ಕ್ಷೇತ್ರ, ಒಂದು ವೈಪು ಸ್ಥಳ ಮತ್ತು ಒಂದು ಪಂಚಕ್ರೋಶ ಸ್ಥಳ ಕೂಡ ಆಗಿದೆ. ಇದರ ವಿವರಗಳು ಈಗಾಗಲೇ ನವ ಕೈಲಾಯಂ ವಿಭಾಗದಲ್ಲಿ ಹೇಳಲ್ಪಟ್ಟಿವೆ. ವನ್ನಿಯಪ್ಪರ್ ದೇವಾಲಯ. ಆರ್ವಾರ್ ಕುರುಚಿ 1000ಕ್ಕೂ ಹೆಚ್ಚು ವರ್ಷ ಹಳೆಯದಾದ ಶಾಂತಮಯ ಹಾಗೂ ಧ್ಯಾನಭರಿತ ವಾತಾವರಣದಲ್ಲಿರುವ ಒಂದು ಪುರಾತನ ಪಂಚಕ್ರೋಶ ಕ್ಷೇತ್ರ. ಇಲ್ಲಿ ಶಿವನು ವನ್ನಿಯಪ್ಪರ್ ಅಥವಾ ಅಗ್ನೀಶ್ವರರ್ ಆಗಿ ಪೂಜಿಸಲ್ಪಡುತ್ತಾನೆ. ತನ್ನ ಕಳೆದುಹೋದ ಶಕ್ತಿಯನ್ನು ಮರಳಿ ಪಡೆಯಲು ಅಗ್ನಿದೇವನು ಇಲ್ಲಿ ತಪಸ್ಸು ಮಾಡಿದನು ಎಂಬ ಕಥೆಯೊಂದಿಗೆ ಈ ದೇವಾಲಯವು ಸಂಬಂಧಿಸಿದೆ. ಶಿವಸೈಲನಾಥರ್ ದೇವಾಲಯ. ಶಿವಸೈಲಂ ಬೆಟ್ಟಗಳ ಮಧ್ಯೆ ಗಡನಾನದಿ ತೀರದಲ್ಲಿ ನೆಲೆಗೊಂಡಿರುವ ಒಂದು ಭವ್ಯ ಪಂಚಕ್ರೋಶ ಕ್ಷೇತ್ರ. ಇಲ್ಲಿ ಶಿವನು ಶಿವಸೈಲನಾಥರ್, ತಾಯಿ ಪರಮಕಲ್ಯಾಣಿ ರೂಪದಲ್ಲಿ ಆರಾಧಿಸಲ್ಪಡುತ್ತಾರೆ. ಒಂದು ಸುಂದರ ಕಥೆಯ ಪ್ರಕಾರ ಗೋವುಗಳು ಬೆಟ್ಟದ ಮೇಲಿದ್ದ ಕಲ್ಲಿನ ಮೇಲೆ ಹಾಲು ಸುರಿಸಿದಾಗ ಅಲ್ಲಿ ಸ್ವಯಂಭು ಲಿಂಗವು ಹೊರಹೊಮ್ಮಿತು. ಮತ್ತೊಂದು ಕಥೆಯಲ್ಲಿ ಒಬ್ಬ ಪೂಜಾರಿಯನ್ನು ರಕ್ಷಿಸಲು ಶಿವನು ತನ್ನ ಲಿಂಗದ ಹಿಂಭಾಗದಲ್ಲಿ ದಿವ್ಯ ಜಟೆಯನ್ನು ತೋರಿಸಿ ಪಾಂಡ್ಯ ರಾಜನ ಅನುಮಾನ ನಿವಾರಿಸಿದನೆಂದು ಹೇಳುತ್ತಾರೆ. ನಿತ್ಯ ಕಲ್ಯಾಣಿ ಅಮ್ಮನ್ ದೇವಾಲಯ. ಕಡಯಂ ಒಂದು ಪಂಚಕ್ರೋಶ ಕ್ಷೇತ್ರ. ಇದು ವಿಲ್ವಾರಣ್ಯೇಶ್ವರರ್ ಮತ್ತು ಶಕ್ತಿಶಾಲಿ ನಿತ್ಯ ಕಲ್ಯಾಣಿ ಅಮ್ಮನ್ ಅವರಿಗೆ ಅರ್ಪಿತವಾಗಿದೆ. ಇಲ್ಲಿ ಅಮ್ಮನ ಆರಾಧನೆ ಮುಖ್ಯ ದೇವರಿಗಿಂತಲೂ ಹೆಚ್ಚು ಪ್ರಸಿದ್ಧವಾಗಿದೆ. ಅತ್ಯಂತ ಹೆಸರುವಾಸಿಯಾದ ಸ್ಥಳೀಯ ಪುರಾಣದಲ್ಲಿ ಜನರು ಧರ್ಮವನ್ನು ಮರೆತಿದ್ದರಿಂದ ಕೋಪಗೊಂಡ ದೇವಿ ತನ್ನ ಕೇಡಯಂ ಅಂದರೆ ಕವಚವನ್ನು ಎಸೆದಳು ಮತ್ತು ಅದು ಬಿದ್ದ ಸ್ಥಳಕ್ಕೆ ಗ್ರಾಮಸ್ಥರು ತೆರಳಿ ನೆಲೆಸಿದರು. ಹೀಗಾಗಿ ಆ ಊರಿಗೆ ಕಡಯಂ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ನರಂಬುನಾಥ ಸ್ವಾಮಿ ದೇವಾಲಯ.
ತಿರುಪ್ಪುಡೆ ಮರುದುರ್ ಒಂದು ಪಂಚಕ್ರೋಶ ಸ್ಥಳ ಮಾತ್ರವಲ್ಲ, ಒಂದು ಪಂಚಗುರು ಸ್ಥಳ ಕೂಡ ಆಗಿದೆ. ತಿರುನೆಲ್ವೇಲಿಯ ಪಂಚ ಆಸನ ಸ್ಥಳಗಳು. ಗೋಮತಿಯಮ್ಮಾಳ್ ಸತ್ಯವಾಗೀಶ್ವರರ್ ದೇವಾಲಯ ಕಳಕ್ಕಾಡು ತಿರುನೆಲ್ವೇಲಿಯ ಪವಿತ್ರ ಪಂಚ ಆಸನ ಸ್ಥಳಗಳಲ್ಲಿ ಒಂದು. ಇದು ಒಂದು ವೈಪು ಸ್ಥಳ ಕೂಡ ಆಗಿದೆ. ತಿರುವಳುತೀಶ್ವರರ್ ದೇವಾಲಯ ಏರುವಾಡಿ ನಂಬಿಯಾರು ನದಿಯ ತೀರದಲ್ಲಿರುವ ಈ ಕ್ಷೇತ್ರವು ಪಂಚ ಆಸನ ಸ್ಥಳಗಳಲ್ಲಿ ಒಂದು. ಇದು ಸುಮಾರು 1600 ವರ್ಷ ಹಳೆಯದಾಗಿದೆ ಎಂದು ನಂಬಲಾಗುತ್ತದೆ. ಕುಟುಂಬ ಶಾಂತಿ, ಸೌಹಾರ್ದತೆ, ಮದುವೆ ಯೋಗ ಮತ್ತು ಮಕ್ಕಳ ಆಶೀರ್ವಾದಕ್ಕಾಗಿ ಭಕ್ತರು ಇಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡುತ್ತಾರೆ. ಇಲ್ಲಿನ ವಿಶೇಷತೆಯೆಂದರೆ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿಗಳು ಬಹಳ ಒಂದೇ ರೀತಿಯಾಗಿ ಕಾಣುತ್ತವೆ. ಇದು ಅಪರೂಪದ ಸಂಗತಿ. ತಿರುನಾಗೇಶ್ವರರ್ ದೇವಾಲಯ ನಂಗುನೇರಿ ಒಂದು ಪಂಚ ಆಸನ ಕ್ಷೇತ್ರ. ವಿಶೇಷವಾಗಿ ಸರ್ಪದೋಷ ನಿವಾರಣೆಗಾಗಿ ಈ ದೇವಾಲಯಕ್ಕೆ ಭಕ್ತರು ಬರುತ್ತಾರೆ. ಇಲ್ಲಿನ ಮುರುಗನನ್ನು ಅರುಣಗಿರಿನಾಥರ್ ತಿರುಪ್ಪುಗಣ್ಣಲ್ಲಿ ಹಾಡಿರುವುದರಿಂದ ಈ ಕ್ಷೇತ್ರದ ಭಕ್ತಿಮಹಿಮೆ ಮತ್ತಷ್ಟು ಹೆಚ್ಚಾಗಿದೆ. ಮನೋನ್ಮಣೀಶ್ವರರ್ ದೇವಾಲಯ ವಿಜಯನಾರಾಯಣಂ ಪಂಚ ಆಸನ ಸ್ಥಳಗಳಲ್ಲಿ ಒಂದಾಗಿದೆ. ಇದನ್ನು ವಿಶಿಷ್ಟವಾಗಿ ಪಂಚ ಮನೋನ್ಮಣೀಶ್ವರಂ ಎಂದೂ ಕರೆಯುತ್ತಾರೆ. ಏಕೆಂದರೆ ದೇವರು, ತಾಯಿ, ತೀರ್ಥ, ವಿಮಾನ ಮತ್ತು ಊರು ಇವೆಲ್ಲವೂ ಮನೋನ್ಮಣಿ ಎಂಬ ಹೆಸರನ್ನೇ ಧರಿಸಿವೆ. ಒಂದು ಸುಂದರ ಪುರಾಣದ ಪ್ರಕಾರ ಪಾರ್ವತಿ ದೇವಿ ಕಮಲ ಹೂಗಳನ್ನು ಚದುರಿಸಿದಳು. ಅವು ಬಿದ್ದ ಎಲ್ಲೆಡೆ ಶಿವನು ಲಿಂಗರೂಪದಲ್ಲಿ ಪ್ರಕಟನಾದನು. ಅಂತಹ ಪವಿತ್ರ ಸ್ಥಳಗಳಲ್ಲಿ ಇದೂ ಒಂದು. ಶ್ರೀ ರಾಮಲಿಂಗರ್ ದೇವಾಲಯ ಸೇನ್ಬಘರಾಮನಲ್ಲೂರು ಒಂದು ಪಂಚ ಆಸನ ಸ್ಥಳ. ಈ ದೇವಾಲಯವು ತನ್ನ ವಿಶಾಲ ಪ್ರಕಾರಗಳು ಮತ್ತು ಸುಂದರ ಕಲ್ಲಿನ ಮಂಟಪಗಳಿಗಾಗಿ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿನ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ದೊಡ್ಡ ನಟರಾಜ ಸನ್ನಿಧಿ, ಮತ್ತೊಂದು ಯಾಳಿ ಶಿಲ್ಪದ ಕಿವಿಗಳಿಂದ ಹೊರಹೊಮ್ಮುವ ಸಂಗೀತಧ್ವನಿ. ಇತರ ಪುರಾತನ ಶಿವ ದೇವಾಲಯಗಳು. ಕಾಶಿನಾಥರ್ ದೇವಾಲಯ ಅಂಬಾಸಮುದ್ರಂ ತಾಮಿರಪರಣಿ ನದಿಯ ದಡದಲ್ಲಿರುವ ಒಂದು ಪುರಾತನ ದೇವಾಲಯ. ಇದು ಶ್ರೀ ಕಾಶಿನಾಥರ್ ಮತ್ತು ಮರಾಗತಾಂಬಿಗೆ ಅವರಿಗೆ ಸಮರ್ಪಿತವಾಗಿದೆ. ಕಶ್ಯಪ, ಮಷಿ, ಅಗಸ್ತ್ಯರು ಮತ್ತು ಇಲ್ಲಿ ಮೋಕ್ಷವನ್ನು ಪಡೆದರೆಂದು ಹೇಳಲಾಗುವ ಅನೇಕ ದೈವಿಕ ಜೀವಿಗಳೊಂದಿಗೆ ಈ ಕ್ಷೇತ್ರವು ಸಂಬಂಧಿಸಿದೆ. ಒಂದು ಶಕ್ತಿಯುತ ಪುರಾಣದಲ್ಲಿ ಶಿವನು ಒಬ್ಬ ಅಪ್ರಾಮಾಣಿಕ ಪೂಜಾರಿಯನ್ನು ದಹಿಸಿ ನಂತರ ಮತ್ತೆ ಜೀವ ಕೊಟ್ಟನು. ಆದ್ದರಿಂದ ಅವರಿಗೆ ಎರಿತಕೊಂಡಾರ್ ಎಂಬ ಹೆಸರು ದೊರಕಿತು. ಅರ್ಧನಾರೀಶ್ವರರ್ ದೇವಾಲಯ ವಾಸುದೇವನಲ್ಲೂರು. ಇಲ್ಲಿ ಶಿವ ಮತ್ತು ಪಾರ್ವತಿ ಒಂದೇ ದೇಹದ ದ್ವಿರೂಪವಾಗಿ ಅರ್ಧನಾರೀಶ್ವರರ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದು ಶಿವ ಮತ್ತು ಶಕ್ತಿ ಒಂದೇ ಎಂಬ ಸತ್ಯವನ್ನು ಬಿಚ್ಚಿಡುತ್ತದೆ. ಈ ಕ್ಷೇತ್ರದ ಮುಖ್ಯ ಪುರಾಣ ಭೃಂಗಿ ಮಷಿಯೊಂದಿಗೆ ಸಂಬಂಧಿಸಿದೆ. ಅವರ ಏಕಪಕ್ಷ ಭಕ್ತಿಯೇ ಈ ದಿವ್ಯ ರೂಪ ಪ್ರಕಟವಾಗಲು ಕಾರಣವಾಯಿತು ಎಂದು ಹೇಳುತ್ತಾರೆ. ಜೊತೆಗೆ ಇಲ್ಲಿ ಇಂದ್ರನು ಶಾಪ ವಿಮೋಚನೆಯನ್ನು ಪಡೆದನೆಂದು ನಂಬಲಾಗುತ್ತದೆ. ಅದರಿಂದಲೇ ಈ ಊರಿಗೆ ವಾಸುದೇವನಲ್ಲೂರು ಎಂಬ ಹೆಸರು ಬಂದಿದೆ. ತಿರುಮೂಲನಾಥರ್ ದೇವಾಲಯ ಅಂಬಾಸಮುದ್ರಂ ಒಂದು ದೊಡ್ಡದು ಮತ್ತು ಪುರಾತನ ದೇವಾಲಯ. ಇದು ಶ್ರೀ ತಿರುಮೂಲನಾಥರ್ ಸ್ವಯಂಭು ಲಿಂಗ ಮತ್ತು ಉಲಗಾಂಬಳ್ ಅವರಿಗೆ ಸಮರ್ಪಿತವಾಗಿದೆ. ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ಸರಸ್ವತಿ ಇಲ್ಲಿ ಯಜ್ಞ ಮಾಡಿದರು. ಆಗ ಶಿವನು ಅವರಿಗೆ ವಿಭೂತಿಯ ಲಿಂಗರೂಪದಲ್ಲಿ ದರ್ಶನ ನೀಡಿದನು. ವೈದ್ಯನಾಥರ್ ಸ್ವಾಮಿ ದೇವಾಲಯ ಚೇರನ್ ಮಹಾದೇವಿ ಒಂದು ಸುಂದರ ಮತ್ತು ಪುರಾತನ ದೇವಾಲಯ. ಇದು ಶ್ರೀ ವೈದ್ಯನಾಥರ್ ಸ್ವಾಮಿ ಮತ್ತು ಒಪ್ಪಿಲ್ಲ ನಾಯಗಿ ಅಂಬಾಳ್ ಅವರಿಗೆ ಅರ್ಪಿತವಾಗಿದೆ. ಅಗಸ್ತ್ಯ ಮಹರ್ಷಿ ಪಡೆದ ವೈದ್ಯಜ್ಞಾನದ ಕೃತಜ್ಞತೆಯಿಂದ ಇಲ್ಲಿ ಶಿವನನ್ನು ಪೂಜಿಸಿದನೆಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ಇಲ್ಲಿ ಸ್ವಾಮಿ ವೈದ್ಯನಾಥರ್ ಎಂದು ಪ್ರಸಿದ್ಧಿ ಪಡೆದಿದ್ದಾರೆ. ಈ ಕ್ಷೇತ್ರದ ಒಂದು ಅಪರೂಪದ ವಿಶೇಷತೆ ಜಡಾಮಂಡಲ ಕಾಲಭೈರವ ಸನ್ನಿಧಿ. ತೆನ್ಕಾಸಿಯ ಹೃದಯ ಭಾಗದಲ್ಲಿರುವ ಭವ್ಯವಾದ ಕಾಶಿ ವಿಶ್ವನಾಥರ್ ದೇವಾಲಯ ದಕ್ಷಿಣ ಕಾಶಿಯಾಗಿ ಗೌರವಿಸಲ್ಪಡುತ್ತದೆ. ಇಲ್ಲಿ ಕಾಶಿ ವಿಶ್ವನಾಥರ್ ಮತ್ತು ಉಲಗಮ್ಮನ್ ಕೃಪೆ ನೀಡುತ್ತಿದ್ದಾರೆ. ಪುರಾಣದ ಪ್ರಕಾರ ಶಿವನು ಪರಾಕ್ರಮ ಪಾಂಡ್ಯನ ಕನಸಿನಲ್ಲಿ ಕಾಣಿಸಿಕೊಂಡು ಕಾಶಿಗೆ ದೂರ ಪ್ರಯಾಣಿಸದೆ ಇಲ್ಲಿಯೇ ದೇವಾಲಯವನ್ನು ನಿರ್ಮಿಸು ಎಂದು ಆದೇಶಿಸಿದನು. ಎತ್ತರದ ಗೋಪುರ, ಸಂಗೀತ ಕಂಬಗಳು, ಪುರಾಣ ಕಥೆಗಳನ್ನು ಜೀವಂತಗೊಳಿಸುವ ಅದ್ಭುತ ಶಿಲ್ಪಗಳು ಇವೆಲ್ಲದರ ಮೂಲಕ ಈ ದೇವಾಲಯವು ಅತ್ಯಂತ ಪ್ರಸಿದ್ಧಿಯಾಗಿದೆ. ಅಗಸ್ತಿಯಾರ್ ಕೋವಿಲ್ ಕಲ್ಲಿಡೈಕುರಿಚ್ಚಿ ಸಣ್ಣದಾದರೂ ಅತ್ಯಂತ ಪವಿತ್ರವಾದ ದೇವಾಲಯ. ಇದರ ವಿಶೇಷತೆ ಏನೆಂದರೆ ಇದು ಅಗಸ್ತ್ಯರು ಪ್ರತಿಷ್ಠಾಪಿಸಿದ ಶಿವಲಿಂಗಕ್ಕೆ ಅಲ್ಲ, ಸ್ವತಃ ಅಗಸ್ತ್ಯ ಮಹರ್ಷಿಗೆ ಅರ್ಪಿತವಾಗಿದೆ. ಇಲ್ಲಿ ಅವರು ಲೋಪಾಮುದ್ರೆಯೊಂದಿಗೆ ಆರಾಧಿಸಲ್ಪಡುತ್ತಾರೆ. ಒಬ್ಬ ಭಕ್ತನು ನಿಷ್ಠೆಯಿಂದ ಸಮರ್ಪಿಸಿದ ಅನ್ನದಾನಕ್ಕೆ ಮನಸೊಲಿದು ಅಗಸ್ತ್ಯರು ದರ್ಶನ ನೀಡಿದ ಭಕ್ತಿಭರಿತ ಕಥೆಯನ್ನು ಈ ದೇವಾಲಯವು ನೆನಪಿಸುತ್ತದೆ. ಅಗಸ್ತೀಶ್ವರರ್ ದೇವಾಲಯ ಅಂಬಾಸಮುದ್ರಂ ಇನ್ನಷ್ಟು ದೊಡ್ಡದು ಮತ್ತು ಹೆಚ್ಚು ಪ್ರಾಚೀನವಾದ ದೇವಾಲಯ. ಇದು ಅಗಸ್ತ್ಯ ಮಹರ್ಷಿ ಮತ್ತು ಲೋಪಾಮುದ್ರೆಗೆ ಸಮರ್ಪಿತವಾಗಿದ್ದು ಇಲ್ಲಿ ಅಗಸ್ತ್ಯರು ನಿಂತಿರುವ ತಿರುವಿಗ್ರಹದಲ್ಲಿ ಕಾಣಿಸುತ್ತಾರೆ. ಶಿವ ಪಾರ್ವತಿಯರ ದಿವ್ಯ ವಿವಾಹದ ಸಂದರ್ಭದಲ್ಲಿ ಭೂಮಿಯ ಸಮತೋಲನ ಕಾಪಾಡಲು ಶಿವನು ಅಗಸ್ತ್ಯರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ ಮಹಾಪುರಾಣದೊಂದಿಗೆ ಈ ಕ್ಷೇತ್ರ ಸಂಬಂಧಿಸಿದೆ. ಇನ್ನೊಂದು ಮನಮುಟ್ಟುವ ಸಂಪ್ರದಾಯದ ಪ್ರಕಾರ ತಡವಾಗಿ ತಂದ ಭಕ್ತನ ಅನ್ನದಾನವನ್ನು ಅಗಸ್ತ್ಯರು ಕರುಣೆಯಿಂದ ಸ್ವೀಕರಿಸಿದರು ಎಂದು ಹೇಳಲಾಗುತ್ತದೆ. ಅಭಿಮುಕ್ತೇಶ್ವರರ್ ದೇವಾಲಯ ಕೊಡಗನಲ್ಲೂರು ತಾಮಿರಪರಣಿ ನದಿತೀರದಲ್ಲಿರುವ ಶಾಂತತೆಯಿಂದ ತುಂಬಿದ ಪಶ್ಚಿಮಾಭಿಮುಖ ದೇವಾಲಯ. ಇದು ಶ್ರೀ ಅಭಿಮುಕ್ತೇಶ್ವರರ್ ಮತ್ತು ಸೌಂದರನಾಯಕಿ ಅವರಿಗೆ ಸಮರ್ಪಿತವಾಗಿದೆ. ಈ ಕ್ಷೇತ್ರವು ಕಾರ್ಕೋಟಕನ್ ಎನ್ನುವ ನಾಗರಾಜನೊಂದಿಗೆ ಸಂಬಂಧಿಸಿದೆ. ಅವನು ಇಲ್ಲಿ ತಪಸ್ಸು ಮಾಡಿ ಮೋಕ್ಷವನ್ನು ಪಡೆದನೆಂದು ನಂಬಲಾಗುತ್ತದೆ. ಅದರಿಂದಲೇ ಕೊಡಗನಲ್ಲೂರು ತನ್ನ ಪುರಾತನ ಪವಿತ್ರ ಗುರುತನ್ನು ಪಡೆದಿದೆಯೆಂದು ಪರಿಗಣಿಸಲಾಗುತ್ತದೆ. ತಿರುನೆಲ್ವೇಲಿಯ ಸುತ್ತಲಿನ ಈ ಟಾಪ್ 60 ಪುರಾತನ ಶಿವ ದೇವಾಲಯಗಳ ಪವಿತ್ರ ಯಾತ್ರೆಯ ಅಂತ್ಯಕ್ಕೆ ಬಂದಾಗ ಒಂದು ಸತ್ಯ ನಮಗೆ ಬಹಳ ಸ್ಪಷ್ಟವಾಗುತ್ತದೆ.
ಈ ನೆಲ ಕೇವಲ ದೇವಾಲಯಗಳ ಸಮೃದ್ಧಿಯಿಂದ ಮಾತ್ರವಲ್ಲ, ಜೀವಂತ ಭಕ್ತಿ, ದಿವ್ಯ ಪುರಾಣಗಳು, ಸಿದ್ಧರ ಪರಂಪರೆಗಳು, ಪವಿತ್ರ ನದಿಗಳು, ಬೆಟ್ಟಗಳು ಮತ್ತು ಶಾಶ್ವತ ಭಕ್ತಿಭಾವಗಳಿಂದಲೂ ಅಪಾರವಾಗಿ ಶ್ರೀಮಂತವಾಗಿದೆ. ಸಾಧ್ಯವಾದರೆ ನಿಮ್ಮ ಜೀವನದಲ್ಲಿ ಕನಿಷ್ಠ ಒಮ್ಮೆಯಾದರೂ ಈ ದೇವಾಲಯಗಳಿಗೆ ಭೇಟಿ ನೀಡಿ, ಅವುಗಳ ಆಧ್ಯಾತ್ಮಿಕ ಶಕ್ತಿಯನ್ನು ನೀವು ಸ್ವತಃ ಅನುಭವಿಸಿ. ಈ ವಿಡಿಯೋ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ದಯವಿಟ್ಟು ಕ್ಷೇತ್ರದಾನಂಗೆ ಬೆಂಬಲ ನೀಡಿ, ನಿಮ್ಮ ಸಹಭಕ್ತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಇನ್ನಷ್ಟು ದೇವಾಲಯ ಯಾತ್ರೆಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ವಿಡಿಯೋ ಮತ್ತು ಬ್ಲಾಗ್ ಇಗುವಗಸ್ಗಳನ್ನು ತಪ್ಪದೆ ನೋಡಿ. ಓಂ ನಮಃ ಶಿವಾಯ.